ಸ್ನೇಹಿತರೆ, ಭಾರತದ ಹೊಸ ಸಂಸತ್ ಭವನದಲ್ಲಿ ಒಂದು ದೊಡ್ಡ ಭದ್ರತಾ ಲೋಪ ನಡೆದು ಹೋಗಿದೆ. ನೂತನ ಸಂಸತ್ ಭವನದಲ್ಲಿ ಲೋಕಸಭಾ ಸದನ ನಡೆಯುತ್ತಿದ್ದ ವೇಳೆ ಅಚಾನಕ್ ಆಗಿ ಇಬ್ರು ವೀಕ್ಷಕರ ಗ್ಯಾಲರಿಯಿಂದ ಜಿಗಿದು ಸದನದೊಳಗೆ ನುಗ್ಗಿ ಟಿಯರ್ ಗ್ಯಾಸ್ ಕ್ಯಾನಿಸ್ಟರ್ ನ ಓಪನ್ ಮಾಡ್ತಾರೆ. ಇದರಿಂದ ಒಂದು ಕ್ಷಣ ಆತಂಕ ಉಂಟಾಗುತ್ತೆ. ಹಾಗೆ ಸದನದೊಳಗೆ ಗ್ಯಾಸ್ ತುಂಬಿಕೊಳ್ಳುತ್ತೆ. ಅದೃಷ್ಟವಶಾತ್ ಯಾರಿಗೂ ಏನು ಸಮಸ್ಯೆ ಆಗಿಲ್ಲ. ಸದ್ಯ ದಿಲ್ಲಿಯ ಪೊಲೀಸರು ಘಟನೆಗೆ ಕಾರಣರಾದ ಇಬ್ಬರನ್ನ ಬಂಧಿಸಿದ್ದಾರೆ. ವಿಷಯ ಏನು ಅಂದ್ರೆ ಡಿಸೆಂಬರ್ 13 ಅಂದ್ರೆ ಇವತ್ತಿನಿಂದ ಸರಿಯಾಗಿ 22 ವರ್ಷದ ಹಿಂದೆ 2001ರಲ್ಲಿ ಭಾರತದ ಸಂಸತ್ನ ಮೇಲೆ ಭಯೋತ್ಪಾದನಾ ದಾಳಿ ಆಗಿತ್ತು. ಆಗ ಸಂಸತ್ನ ರಕ್ಷಣೆಗಾಗಿ ಕೆಲ ಸುರಕ್ಷತಾ ಅಧಿಕಾರಿಗಳು ಕೂಡ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ರು. ಈಗ 22 ವರ್ಷದ ನಂತರ ಅದೇ ಡಿಸೆಂಬರ್ 13ರಂದು ಪ್ರಪಂಚದ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ಭಾರತದ ಸಂಸತ್ ಭವನದಲ್ಲಿ ಈ ರೀತಿಯ ಘಟನೆ ನಡೀತಾ ಇರೋದು ವಿಪರ್ಯಾಸ. ದೇಶದ ಅತ್ಯಂತ ಹೆಚ್ಚು ಸುರಕ್ಷತೆಯನ್ನು ಒದಗಿಸುವ ಜಾಗಗಳಲ್ಲಿ ಒಂದಾದ ಸಂಸತ್ನ ಒಳಗೆ ಯಾರೋ ಇಬ್ರು ಟಿಯರ್ ಗ್ಯಾಸ್ ಕ್ಯಾನಿಸ್ಟರ್ ನ ಇಟ್ಕೊಂಡು ಸಂಸತ್ನ ಒಳಗೆ ಪ್ರವೇಶ ಮಾಡ್ತಾರೆ. ಒಂದು ವೇಳೆ ಆ ಟಿಯರ್ ಗ್ಯಾಸ್ ನ ಬದಲಾಗಿ ಯಾವುದೋ ಮಾರಣಾಂತಿಕ ಅಥವಾ ಯಾವುದೋ ಬಾಂಬ್ ಗಳನ್ನ ಬಚ್ಚಿಟ್ಕೊಂಡು ಒಳಗೆ ನುಗ್ಗಿದ್ರೆ ಇಷ್ಟೊತ್ತಿಗೆ ಬಹುದೊಡ್ಡ ಬೆಲೆಯನ್ನ ತೆರಬೇಕಾಗಿತ್ತು. ಹಾಗೆ ಇಲ್ಲಿಯವರೆಗೆ ಯಾರು ಯಾಕಾಗಿ ಈ ಕೃತ್ಯವನ್ನು ಎಸಗಿದ್ರು, ಯಾವ ಉದ್ದೇಶದಿಂದ ಅವರು ಅಲ್ಲಿಗೆ ಬಂದಿದ್ರು ಅನ್ನೋದು ಇನ್ನೂ ವರದಿಯಾಗಿಲ್ಲ. ಅದಕ್ಕಾಗಿ ಇನ್ನೂ ಕಾಯಬೇಕು. ಒಂದಂತೂ ನಿಜ, ಪ್ರಜಾಪ್ರಭುತ್ವದ ದೇವಾಲಯ ಅಂತ ಕರೆಸಿಕೊಳ್ಳುವ ಭಾರತದ ಸಂಸತ್ನ ಭದ್ರತಾ ವ್ಯವಸ್ಥೆ ಇಷ್ಟು ಕನಿಷ್ಠವಾಗಿದೆಯಾ, ಇಷ್ಟು ತಮಾಷೆ ಆಗಿದೆಯಾ ಅನ್ನೋ